ಕನಕಪುರ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಕನಕಪುರ ತಾಲೂಕು ಕಚೇರಿಯಲ್ಲಿ ನೌಕರನಲ್ಲದ ವ್ಯಕ್ತಿಗೆ ಅಕ್ರಮವಾಗಿ ಕೆಲಸ ಮಾಡಲು ಅವಕಾಶ ನೀಡಿರುವ ತಹಶೀಲ್ದಾರ್ ಅವರನ್ನು ತಕ್ಷಣ ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಉಪವಿಭಾಗಾಧಿಕಾರಿ ಬಿಸ್ನೋಯಿರವರಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದ ಕುಮಾರಸ್ವಾಮಿ ಮಾತನಾಡಿ, ಯಾವುದೇ ನೇಮಕಾತಿ ಆದೇಶ ಹೊಂದಿರದ ಹೊರಗಿನ ವ್ಯಕ್ತಿಯೊಬ್ಬರಿಗೆ ಕಚೇರಿ ಒಳಗೆ ಕಂಪ್ಯೂಟರ್ ಮತ್ತು ಕಡತಗಳನ್ನು ನಿರ್ವಹಿಸಲು, ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಲು ಅಕ್ರಮವಾಗಿ ಅವಕಾಶ ಮಾಡಿಕೊಟ್ಟಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು, ಈ ವಿಷಯ ಲೋಕಾಯುಕ್ತ ದಾಳಿಯಲ್ಲಿ ಕಂಡುಬಂದಿರುತ್ತದೆ. ಇಂತಹ ಅಕ್ಷಮ್ಯ ಅಪರಾಧದಲ್ಲಿ ಭಾಗಿಯಾಗಿರುವ ತಹಶೀಲ್ದಾರ್ ಅವರನ್ನು ನೇರ ಹೊಣೆಗಾರರನ್ನಾಗಿ ಮಾಡಬೇಕು ಮತ್ತು ಅವರ ತಲೆದಂಡ ಆಗಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಚಾಲಕರಾದ ಚೀಲೂರು ಮುನಿರಾಜು, ಶಿವಸ್ವಾಮಿ, ಮಲ್ಲಯ್ಯ, ರಮೇಶ್, ರವಿಚಂದ್ರ, ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರು ಸೇರಿದಂತೆ ಹಲವಾರು ರೈತರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಪ್ರತಿಭಟನೆಗೆ ಬಂದಿರತಕ್ಕಂಥ ರೈತ ಸಂಘದ ಹಿರಿಯ ಮುಖಂಡರಾದ ಕುಮಾರಸ್ವಾಮಿ ಸರ್ ಅವರೇ ಹಾಗೂ ಈ ಭಾಗದ ಹಿರಿಯರು ಹೋರಾಟಗಾರರಾಗಿರ್ತಕ್ಕಂಥ ಚಂದ್ರು ಸರ್ ಅವರೇ, ಎಲ್ಲ ನಮ್ಮ ರೈತ ಸಂಘದ ಎಲ್ಲ ಮುಖಂಡರೇ, ಹಾಗೆ ತಾಲೂಕು ಕಚೇರಿಯ ಇರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ, ಅದೆಲ್ಲ ಮಾಧ್ಯಮ ಸ್ನೇಹಿತರು, ಈಗಾಗಲೇ ನಾವು ಕಳೆದ 3 ದಿನಗಳಿಂದಲೇ ಪತ್ರಿಕಾಗೋಷ್ಠಿ ನಡೆಸಿ ವಿಚಾರದ ಬಗ್ಗೆ ತಿಳಿಸಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಕ್ಷೇತ್ರ ಕನಕಪುರದಲ್ಲಿ ತಾಲೂಕು ಕಚೇರಿ ಒಳಗಡೆ ಸುಮಾರು 6 ರಿಂದ 7 ವರ್ಷ ಗಂಟ ಸರ್ಕಾರದ ಅಧಿಕಾರನೇ ಅಲ್ಲ, ಒಬ್ಬ ವ್ಯಕ್ತಿ ಕಚೇರಿ ಒಳಗಡೆ ಕಾರ್ಯನಿರ್ವಹಿಸ್ತಾನೆ. ಆತ ಅದು ಭಾಳ ತಾಲೂಕು ಕಚೇರಿಯಿಂದ ಪ್ರಮುಖವಾದದ್ದೇ ರೆಕಾರ್ಡ್ ರೂಮಲ್ಲಿ ಆತ 6 ರಿಂದ 7 ವರ್ಷ ಜೆರಾಕ್ಸ್ ಮಾಡಿಕೊಂಡು ಒಳಗಡೆ ಇದ್ದುಕೊಂಡು ಕಾರ್ಯನಿರ್ವಹಿಸ್ತಾನೆ. ಅದಕ್ಕೆ ತಹಸೀಲ್ದಾರ್ಗೆ ಗೊತ್ತೇ ಇಲ್ಲ, ಸಿಬ್ಬಂದಿಗಳಿಗೂ ಯಾರು ಅಂತಲೇ ಗೊತ್ತಿಲ್ಲ. ಹಾಗಾದರೆ ಅವನು ಒಳಗಡೆ ಹೆಂಗೆ ಬಂದ? 6 ರಿಂದ 7 ವರ್ಷ ಅವನು ಇಲ್ಲಿ ಉಳ್ಕೊಳ್ಳೋದಕ್ಕೆ ಸಂಬಳ ಕೊಟ್ಟೋದಾರ, ಅವನಿಗೆ ಸಂಬಳ ಇಲ್ಲಿಂದ ಬಂತು. ಮತ್ತು ನನಗೆ ಗೊತ್ತೇ ಇಲ್ಲ ಅನ್ನೋಂಥ ಅಧಿಕಾರಿಗಳನ್ನ ಇಟ್ಕೊಂಡು ಇಲ್ಲಿ ಮಾಡಬೇಕಾದಂಥ ಅವಶ್ಯಕತೆ ಏನಿದೆ? ಅದಕ್ಕೆಲ್ಲನೂ ಕೂಡ ಮಾನ್ಯ AC ಅವರು ಇಲ್ಲ DC ಅವರು ಇದಕ್ಕೆ ಉತ್ತರ ಕೊಡಬೇಕು. ಮತ್ತು ಇನ್ನು ಲೋಕಾಯುಕ್ತರು ಬಂದಾಗ ಅಂತ ತಗೊಳಕೊಂಡಿದ್ದಾನೆ. ಅದಾದಮೇಲೆ ನೀವು ಯಾವ ಕ್ರಮ ಕೈಗೊಂಡಿದ್ದೀರಿ? ಅದು ಹಂಗೆ ಮುಚ್ಚಾಕ್ಬಿಟ್ರೆ ನಮ್ಮ ಇಷ್ಟು ವರ್ಷಗಳ ದಾಖಲಾತಿಗಳು ಎಷ್ಟು ನಾಶ ಆಗಿರ್ಬೋದು. ದಾಖಲಾತಿಗಳನ್ನು ಯಾರು ಕಳುವು ಮಾಡೋಕ್ಕೆ ಆತನ ಇಟ್ಟಿರ್ಬೋದು. ಸಾಕಷ್ಟು ಅನುಮಾನಗಳು ಎಡೆ ಮಾಡಿಕೊಡ್ತವೆ. ಇವತ್ತು ಒಬ್ಬ ರೈತ ಯಾವ್ದಾದ್ರು ದಾಖಲಾತಿ ಕೇಳಿದ್ರೆ ಎಂಡಾಜ್ಮೆಂಟ್ ಕೊಡ್ತೀರಿ, ಇಲ್ಲ ಲಭ್ಯ ಇಲ್ಲ ಅಂತೀರಿ, ನಮ್ಮ ಕಚೇರಿ ಲಭ್ಯ ಇಲ್ಲ ಅಂತೀರಿ. ಅದೇ ಪ್ರಬಲವಾಗಿರೋರು ಜೋರಾಗಿ ಹಣ ಮಾಡಿರೋರು ಕೇಳಿದ್ರೆ ದಾಖಲಾತಿಗಳು ತಾನಾಗ ಅವ್ರ ಮನೆಗೆ ಜೆರಾಕ್ಸ್ ಮಾಡಿ ಹೋಗ್ತಾರೆ. ಇಂಥದಕ್ಕೆಲ್ಲ ಇಟ್ಕೊಂಡಿದ್ರಾ? ಈಗೆಲ್ಲನೂ ಕೂಡ ಇದೊಂದು ಇಡೀ ರಾಜ್ಯನೇ ಕೂಡ ಬೆಚ್ಚಿ ಬೀಳುವಂಥ ವಿಚಾರ ಇದು. ಇದನ್ನು ಅಷ್ಟು ಸೂಕ್ಷ್ಮವಾಗಿ ಮುಚ್ಚಾಕ್ಬಿಡೋದು, ಕಾಣದೇ ಇರೋಂಗೆ ಗೊತ್ತಿಲ್ಲರ ಥರ ನಾಟಕ ಆಡೋಂಥ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರೈತ ಸಂಘ ಬಿಡೋದಿಲ್ಲ. ಇವತ್ತು ಕನಕಪುರದಿಂದ ಶುರು ಮಾಡಿದ್ದೀವಿ. ಈ ವಿಚಾರವಾಗಿ DC ಕಚೇರಿನೂ ಕೂಡ ಮುಖ್ಯ ಆಗ್ತೀವಿ ಇಷ್ಟರಲ್ಲೇ. ಯಾಕೆಂದರೆ ಇಷ್ಟು ವರ್ಷದಿಂದ ಅವ್ನು ಯಾಕಿದ್ದ, ಅವ್ನು ಯಾಕೆ ಸಾಧ್ಯ? ಒಂದು ತಾಲೂಕು ಕಚೇರಿ ಒಳಗಡೆ ಸರ್ಕಾರಿ ಅಧಿಕಾರ ಅಲ್ಲದೆ ಇದ್ಮೇಲೆ ರೆಕಾರ್ಡ್ ರೂಮ್ ಮಾಡೋ ಕೆಲಸ ಹೆಂಗೆ ಮಾಡ್ದ? ಇದನ್ನು ಸಾರ್ವಜನಿಕರಿಗೆ ಗೊತ್ತಾಗದಿರೋ ಸಹ ಮುಚ್ಚಾಕಿದಿರಿ. ಇದನ್ನು ಯಾವುದೇ ಕಾರಣಕ್ಕೂ ಮುಚ್ಚಾಕೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಮಾನ್ಯ AC ಅವರು ಇಲ್ಲೇ ಇದ್ದಾರೆ, ಅವರು ಯಾವ ಕ್ರಮವನ್ನು ತಗೊಂಡಿದ್ದೀರಿ ಅದು ನಮ್ಗೆ ಉತ್ತರ ಕೊಡಬೇಕು. ಮತ್ತು ಈ ತಹಶೀಲ್ದಾರು ನೇರ ಹೊಣೆಗಾರನಾಗಿರೋದ್ರಿಂದ ಅದನ್ನು ಸಸ್ಪೆಂಡ್ ಮಾಡಬೇಕು. ತಮ್ಮ ಕಚೇರಿ ಒಳಗಡೆ ಎಷ್ಟು ಜನ ಸಿಬ್ಬಂದಿ ಅವರೇ, ಯಾರವ್ರೆ ಅಂದ್ರೆ ಆತ ತಂದಕ್ಕೆಲ್ಲ ಎಷ್ಟು ಕಡತ ಸೈನ್ ಹಾಕಿದ್ರಿ ನೀವು? ನಿಮ್ಗೆ ಗೊತ್ತಿಲ್ಲ ಅವ್ನು ಸರ್ಕಾರಿ ಅಧಿಕಾರಿ ಅಲ್ಲ ಅಂತ. ಹಾಗಾಗಿ ನೇರ ಹೊಣೆ ತಹಸೀಲ್ದಾರ್ ಕೂಡ ಶಾಮೀಲ್ ಅಂತ ಕೂಡ ಒಪ್ಕೋಬೇಕಾಗುತ್ತೆ. ಮತ್ತು ಸಂಬಂಧಪಟ್ಟ ಅಕ್ಕಪಕ್ಕದ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಹೊಣೆಗಾರ ಇರ್ತಾರೆ. ಇದಕ್ಕೆ ಯಾರ್ಯಾರು ಸಂಬಂಧಪಡ್ತಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಜೊತೆಗೆ ಆತ 6 ವರ್ಷದ ಅವನಿಗೆ ಹೆಣ್ಣು ಮಕ್ಕಳಿಲ್ವಾ? ಬುಕ್ಸಾಟದು ಬೇಕೆ ಸಂಬಳ ಇರ್ಬತ್ತು ಅವನಿಗೆ. ಅವ್ನಿಗೆ ಸಂಬಳ ಕೊಟ್ಟವ್ರು ಯಾರು? ಅವನು ಒಳಗಡೆ ಕರ್ಕೊಂಡು ಬಿಟ್ಟವ್ರು ಯಾರು? ಯಾವ್ಯಾವ ರೆಕಾರ್ಡ್ ಮತ್ತು ವಿಡಿಯೋ ಏನು CC ಕ್ಯಾಮ್ರಾ ಫುಟೇಜ್ ಇದೆ ಅದನ್ನು ಕೂಡ ನಾವು 1-2-3 ತಿಂಗಳು ಇಲ್ಲ 6 ತಿಂಗಳಾದರೂ ಅದು ಎಷ್ಟು ಫುಟೇಜ್ ಇದೆಯೋ ಅಷ್ಟನ್ನು ಕೂಡ ಪರಿಶೀಲನೆ ಆಗಬೇಕು. ಆತ ಯಾವ್ಯಾವ ರೆಕಾರ್ಡ್ಸ್ಗಳನ್ನ ಎತ್ಕೊಂಡು ಜೆರಾಕ್ಸ್ ಮಾಡ್ಕೊಂಡಿದ್ದಾನೆ, ಎಲ್ಲೆಲ್ಲಿ ಕೊಟ್ಟಿದ್ದಾನೆ,
ಎಲ್ಲನೂ ಕೂಡ ಕೂಲಂಕುಷವಾಗಿ ತನಿಖೆಯಾಗಿ ಆತನ ಬಂಧಿಸಬೇಕು, ವಿಚಾರಣೆ ತಗೋಬೇಕು, ಮತ್ತು ತಹಸೀಲ್ದಾರನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಒತ್ತಾಯನ ಮಾಡ್ತಾ ಇದ್ದೀನಿ. ವಿಷ್ಣು ಕುಮಾರಸ್ವಾಮಿ ಸರ್ ಮಾತಾಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಚಳುವಳಿಗೆ ಬೇಕೇ ಬೇಕು, ಬೇಕೇ ಬೇಕು. ರೈತರನ್ನು ಅಲದಾಡಿಸುವ ಭ್ರಷ್ಟ ಅಧಿಕಾರಿಗಳಿಗೆ, ರೈತರನ್ನು ಕಡೆಗಣಿಸುವ ಭ್ರಷ್ಟ ಅಧಿಕಾರಿಗಳಿಗೆ. ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕ ರಾಜ್ಯ ರೈತ ಸಂಘದ ಸಂಚಾಲಕರು ಆತ್ಮೀಯರು ಆಗಿರ್ತಕ್ಕಂಥ ಮುನ್ರಾಜು ಅವರೇ, ಇನ್ನೊಬ್ಬರು ಹೋರಾಟಗಾರರಾದಂಥ ಸುರೇಶ್ ಚಂದ್ರರವರೇ, ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಪದ್ಮಾದೇಗೌಡ್ರೆ, ನಮ್ಮ ಹಾರೋಹಳ್ಳಿ ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ಶಿವರಾಜು ಅವರೇ, ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕುಮಾರ್ ಅವರೇ, ಹಾಗೂ ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳೇ, ರೈತ ಸಂಘದ ಎಲ್ಲ ಕಾರ್ಯಕರ್ತರುಗಳೇ, ಇವತ್ತು ಗಂಭೀರವಾದಂಥ ವಿಚಾರವನ್ನು ಎತ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ತಾಲೂಕು ಕಚೇರಿ ಮುಂಭಾಗ, CM ರವರ ಸ್ವಕ್ಷೇತ್ರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇದು ಮಹತ್ತರವಾದಂಥ ಪ್ರತಿಭಟನೆ. ಇವತ್ತು ಹೊಸದಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರು. ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ತಾಲೂಕು ಕಚೇರಿಯ ದಾಖಲಾತಿಗಳು ಇರ್ತಕ್ಕಂಥ ಕಚೇರಿನಲ್ಲಿ ಅನಾಮಧೇಯ ವ್ಯಕ್ತಿ, ಸರ್ಕಾರಿ ನೌಕರನಲ್ಲದ ವ್ಯಕ್ತಿ ಸುಮಾರು 6 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಈ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ಇವತ್ತು ಇಂಥ ನೀಚಗೆಟ್ಟ ಮಾನಗೆಟ್ಟ ಅಧಿಕಾರಿಗಳನ್ನು ಇಟ್ಕೊಂಡಿರ್ತಕ್ಕಂಥ ಕನಕಪುರ ತಾಲೂಕು ಕಚೇರಿ ಭ್ರಷ್ಟಾಚಾರದಿಂದ, ಕೂಪದಿಂದ ತಾಂಡವಾಡ್ತಿದೆ. ಇದನ್ನು ತೊಲಗಿಸ್ಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಯಾಕೆ ಬಂದ ಸ್ವಾಮಿ? ಹೆಂಗ್ ಬಂದ? ನಿಮ್ಮ ಅನುಮತಿ ಇಲ್ಲದೆ, ತಹಸೀಲ್ದಾರ್ ಅವರ ಅನುಮತಿ ಇಲ್ಲದೆ ಒಬ್ಬ ಖಾಸಗಿ ವ್ಯಕ್ತಿ ಹೊರಗಿನಿಂದ ಮಹತ್ತರವಾದಂಥ ಅತ್ಯಮೂಲವಾದಂಥ ದಾಖಲಾತಿಗಳಿರ್ತಕ್ಕಂಥ ಕೊಠಡಿಗೆ ನನಗಿರ್ತಕ್ಕಂಥದ್ದು ಇದೇ ಸಂಶಯ. ನನಗೆ ಹೇಳ್ತೀನಿ, ಇದು ಯಾರೋ ತಹಸೀಲ್ದಾರ್ ಗೊತ್ತಿಲ್ಲದೆ ಬಂದಿರೋದಲ್ಲ, ತಹಸೀಲ್ದಾರ್ ಗೊತ್ತಿದ್ದೇ ಬಂದಿರೋದು, ಪಿತೂರಿಯಿಂದ ಮಾಡ್ಕೊಂಡಿರುವಂಥದ್ದು. ಈ ರಾಜಕಾರಣಿಗಳ ಕೆಲವೊಂದು ದಾಖಲಾತಿಗಳನ್ನ ಅಲ್ಲಿಂದ ಎತ್ತಲಿಕ್ಕೋಸ್ಕರ ನಿರಂತರವಾಗಿ 5-6 ವರ್ಷಗಳಿಂದನೂ ಕೂಡ ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳು ಬಂದಾಗ ಬೆಳಕಿಗೆ ಬರ್ತದೆ ಅಂತ ಹೇಳಿದ್ರೆ ನಾವೆಲ್ಲರೂ ಎಂಥ ಪರಿಸ್ಥಿತಿಯಲ್ಲಿದ್ದೀವಿ? ಹಾಗಾದ್ರೆ ಏನು ಸರ್ಕಾರಿ ಕಚೇರಿಗಳಲ್ಲಿ ಮಾಡ್ತಕ್ಕಂಥ ಕೆಲಸಗಾರರು ಎಲ್ಲರ ಮೇಲೂ ಕೂಡ ಸಂಶಯ ಬರುತ್ತೆ. ನಾವೆಲ್ಲ ಕೂಡ ಈಗ ಅನುಮಾನ ಪಡಬೇಕು. ಅವನು ಏನು ಈಗ ಆ ದಾಖಲಾತಿಗಳ ರೂಮ್ನಲ್ಲಿ ಕೆಲವು ರೈತರುಗಳಿಗೆ, ಕೆಲವು ಎಲ್ಲ ಒಂದಷ್ಟು ಸಾರ್ವಜನಿಕರಿಗೆ ದಾಖಲಾತಿಯನ್ನು ಕೊಟ್ಟಿದ್ದಾರಲ್ಲ, ಸೈನ್ ಮಾಡಿ ಕೊಟ್ಟಿದ್ದಾನಲ್ಲ ಅವನು, ಅದು ಅಥೆಂಟಿಕ್ ಆಗುತ್ತಾ? ತಹಸೀಲ್ದಾರ್ ಅವರು, AC ಅವರು ಹೇಳಬೇಕು, DC ಅವರು ಹೇಳಬೇಕು. ಈ ಜಿಲ್ಲೆನಲ್ಲಿ DC, AC, ತಹಸೀಲ್ದಾರ್ಗಳೆಲ್ಲರೂ ಕೂಡ ರಾಜಕೀಯ ಮುಖಂಡರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಸಾರ್ವಜನಿಕರಿಗೆ ತೊಂದರೆಗಳಿಗೆ ಯಾರು ಹೊಣೆ? ಇವತ್ತು ಅಲ್ಲಿ ಏನಾದರೂ ದಾಖಲಾತಿಗಳಿಲ್ಲ ಅಂದ್ರೆ ಯಾರು ಹೊಣೆ? ಅಲ್ಲಿ ಕಳೆದೋಗಿರ್ತಕ್ಕಂಥ ದಾಖಲಾತಿಗಳಿಗೆ ನೇರ ಹೊಣೆ ತಹಸೀಲ್ದಾರರು. ಈ ತಹಸೀಲ್ದಾರ್ ಅವರನ್ನ ಹೊಣೆಗಾರಿಕೆ ಮಾಡಿ ತಲೆದಂಡ ಮಾಡಲೇಬೇಕು ಅಂತಕ್ಕಂಥದ್ದನ್ನ ಇವತ್ತು ಸರ್ಕಾರಕ್ಕೆ ನಾವು AC ಅವರು ಇಲ್ಲಿ ಬಂದಿದ್ದಾರೆ, ಇವತ್ತು ಮಾತಾಡ್ತೀವಿ. ಯಾಕೆ ಮಂಗಳವಾರನೇ ಇಟ್ಕೊಂಡು ಅಂತ ಹೇಳಿದ್ರೆ AC ಅವರು ಇಲ್ಲಿ ಬರ್ತಾರೆ, ನಮಗೆ ಗೊತ್ತು. ಹೋರಾಟನ ಇವತ್ತೇ ಇಟ್ಟು ಯಾಕೆ ನಾವು ಮಾಡ್ತಾ ಇರೋದು ಆರೋಪನ ತಹಸೀಲ್ದಾರ್ ಮೇಲೆ. ತಹಸೀಲ್ದಾರ್ಗೆ ನಾವು ಮನವಿ ಕೊಡ್ಲಿಕ್ಕೆ ಬರೋದಿಲ್ಲ. ಆ ಕಾರಣದಿಂದ AC ಅವರಿಗೆ ಮನವಿ ಕೊಡಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ ಸ್ನೇಹಿತರೆ, ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ ಐಷಾರಾಮಿ ಕಟ್ಟಡಗಳನ್ನು ನೋಡ್ಕೋಬೇಕಷ್ಟೇ ನಾವು ಕನಕಪುರದಲ್ಲಿ. ಒಳಗಡೆ ಎಲ್ಲ ಜಿರ್ಲೆಗಳು, ಸುಂಡಗಳು, ಇಲಿಗಳು, ಯಜ್ಞಗಳು ಈ ರೀತಿ ಸೇರ್ಕೊಂಡು ಎಲ್ಲ ಅಪರಾಧ ಕೃತ್ಯಗಳಿಗೆ ಬೆಂಬಲವನ್ನು ಕೊಡ್ತಿರ್ತಕ್ಕಂಥ ಅಧಿಕಾರಿಗಳನ್ನ ಈ ತಾಲೂಕಿಂದ ತೊಲಗಿಸ್ಬೇಕು. ನಾನು ಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿ ಮಾಡ್ತೀನಿ. ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಮ್ಮ ತಾಲೂಕಿನವರು, ನಮಗೆ ಬಹಳ ಹೆಮ್ಮೆ ಇದೆ, ನಮ್ಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ಆದರೆ ಇಂಥ ತಿಮಿಂಗಲ ಅಧಿಕಾರಿಗಳನ್ನ ಇಟ್ಕೊಂಡು, ರೈತರ ವಿರೋಧಿ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಯಾವ ಪುರುಷಾರ್ಥಕ್ಕೆ ನೀವು ಮುಖ್ಯಮಂತ್ರಿಗಳಾಗ್ತೀರಿ ಅಂತಕ್ಕಂಥದ್ದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೋಡಿ, ಯಾವುದೇ ವ್ಯಕ್ತಿ ಒಂದು ಖಾಸಗಿ ಸಂಸ್ಥೆನ ಹೋಗ್ಲಿ,
ಹೋಗ್ಲಿ ತಹಸೀಲ್ದಾರ್ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಯಾವ ಬಾಯಿನಲ್ಲಿ ಹೇಳ್ತೀರಿ ನೀವು? ಹಾಗಾದ್ರೆ ತಹಸೀಲ್ದಾರನ್ನೇ ನೀವು ತಲೆದಂಡ ಮಾಡಿ ಈ ಸೇವೆಯಿಂದ ಅಮಾನತು ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ವಾದ. ಯಾವ ರೈತ ಹೋದ್ರೂ ಕೂಡ ಕೆಲಸ ಆಗೋದಿಲ್ಲ, ದಲ್ಲಾಳಿಗಳು ಹೋದ್ರೆ ಕೆಲಸ ಆಗುತ್ತೆ. ಇಲ್ಲಿ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಮುಖ್ಯಮಂತ್ರಿಗಳಾದ 2ನೇ ದಿನಕ್ಕೆ ಹೇಳ್ತಾರೆ ₹1 ಲಂಚ ಯಾರು ಕೊಡಬಾರ್ದು ಅಂತಂತೇಳಿ. ಖಂಡಿತವಾಗ್ಲೂ ನಾವು ಸ್ವಾಗತ ಮಾಡ್ತೀವಿ ಅದನ್ನ. ಆದ್ರೆ ಲಂಚ ಇಲ್ಲದೆ ನಿಮ್ಮದೇ ಕ್ಷೇತ್ರದ ತಾಲೂಕು ಕಚೇರಿನಲ್ಲಿ, ರಾಮನಗರ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಒಂದು ಕೆಲಸ ಆಗ್ಬಿಟ್ರೆ ನಾನು ಇವತ್ತು ಈ ಹೋರಾಟವನ್ನು ಬಿಟ್ಬಿಟ್ಟು ನಾವು ತ್ಯಾಗವನ್ನು ಮಾಡಲಿಕ್ಕೆ ಕೂಡ ನಾವು ಸಿದ್ಧರಿದ್ದೇವೆ. ಇವತ್ತು ಆ ರಾಮನಗರದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಬಿಡದಿ ಭಾಗದ ರೈತರ ಭೂಮಿಯನ್ನ ಕಿತ್ಕೊಂಡು ಅಲ್ಲಿ ಅವ್ರ ತಮ್ಮನ ಹೆಸರಿನಲ್ಲಿ, ಅವ್ರ ಸಂಬಂಧಿಕರ ಹೆಸರಿನಲ್ಲಿ ಆಸ್ತಿಯನ್ನ ಮಾಡಿ ಆಡಳಿತವನ್ನ ಮಾಡಲಿಕ್ಕೆ ಬಿಟ್ಟಿದೀವಲ್ಲ ನಾವು. ಇನ್ನೂ ಕೂಡ ನಮಗೆ ನಾಚಿಕೆ ಆಗುತ್ತೆ. ಈ ಸರ್ಕಾರಗಳಲ್ಲಿ, ಈ ವ್ಯವಸ್ಥೆನಲ್ಲಿ ಇಂಥ ಅಧಿಕಾರಿಗಳು ಯಾರಾದರೂ ದಾಖಲಾತಿ ರೂಮಲ್ಲಿ ಸರ್ಕಾರಿ ನೌಕರಲ್ಲದ ವ್ಯಕ್ತಿ 6 ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ನಾವೇನ್ ಹೇಳ್ಬೇಕು? ಲೋಕಾಯುಕ್ತ ಅಧಿಕಾರಿಗಳು ಬಂದ ಮೇಲೆ ಬೆಳಕಿಗೆ ಬರ್ತದೆ ಅಂದ್ರೆ ನಾವೇನ್ ಹೇಳ್ಬೇಕು? ಇಲ್ಲಿ ತಾಲೂಕು ಮತ್ತೆ ನೀವೆಲ್ಲ ಅಟೆಂಡೆನ್ಸ್ ಇಟ್ಕೊಂಡಿಲ್ವಾ ತಾಲೂಕು ಕಚೇರಿನಲ್ಲಿ? ನಿಮ್ಗೇನು ನಾವು ಅದಕ್ಕೆ ಹೇಳ್ತಾ ಇದ್ದೀವಿ, ಎಲ್ಲಾ ತರದ ಮತ್ತೆ ನೀವು ಟ್ಯಾಗ್ಗಳನ್ನ ಹಾಕೋ. ನಾವು ಯಾಕೆ ಪ್ರತಿ ಸರಿನೂ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀವಿ ಅಂದ್ರೆ, ನಿಮ್ಮ ID ಕಾರ್ಡು ಟ್ಯಾಗ್ಗಳನ್ನ ಶೋ ಮಾಡಿ ಹೆಗ್ಲಿಗೆ ಹಾಕೊಳ್ಳಿ, ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಹೇಳ್ತೀವಿ. ಆದ್ರೆ ಯಾವೊಬ್ಬ ಅಧಿಕಾರಿಗಳು ಕೂಡ ಕಾನೂನನ್ನ ಪಾಲಿಸೋದಿಲ್ಲ. ಕಾನೂನನ್ನ ಮೀರಿ ಇವತ್ತು ಏನು ಈ ಘಟನೆ ನಡೆದಿದೆ, ಈ ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂತದ್ದು. ಒಬ್ಬ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ, ಮುಖ್ಯಮಂತ್ರಿ ಇರ್ತಕ್ಕಂಥ ಕ್ಷೇತ್ರ ತಾಲೂಕು ಕಚೇರಿನಲ್ಲಿ, ಅದು ಮಹತ್ತರವಾದ ದಾಖಲಾತಿಗಳಿರ್ತಕ್ಕಂಥ ಕೊಠಡಿನಲ್ಲಿ ಸರ್ಕಾರಿ ನೌಕರನಲ್ಲದ ವ್ಯಕ್ತಿ 6 ವರ್ಷಗಳಿಂದ ಕೆಲಸ ಮಾಡಿದ್ದ ಅಂತ ಹೇಳಿದ್ರೆ ಸಾವಿರಾರು ಪ್ರಮುಖವಾದ P ನಂಬರ್ ದಾಖಲಾತಿಗಳು ಮಾಯವಾಗಿದ್ದಾವೆ, ಗೋಮಾಳಗಳ ದಾಖಲಾತಿಗಳು ಮಾಯವಾಗಿದ್ದಾವೆ. ಇದಕ್ಕೆ ಕುಮ್ಮ ಕೊಟ್ಟವ್ರು ಯಾರು? ರಾಜಕಾರಣಿಗಳ, ತಹಸೀಲ್ದಾರ್ ಅವರ, ಯಾರು DC ಅವರ, AC ಅವರ? ಇದು ಬೆಳಕಿಗೆ ಬರಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟವನ್ನ ಮಾಡ್ತಿದೀವಿ. ಇದಕ್ಕೇನಾದ್ರು ತಹಸೀಲ್ದಾರ್ ಅವರನ್ನ ಅಮಾನತು ಮಾಡಿ ಇದನ್ನ ತನಿಖೆಗೆ ಆದೇಶ ಮಾಡಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೂ ಕೂಡ ಹೋರಾಟವನ್ನ ಮಾಡ್ಲಿಕ್ಕೆ ನಾವೆಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಸಿದ್ಧರಾಗ್ತಿದ್ದೇವೆ. ಏನನ್ನ ಮಾಡಿದ್ರು ನೀವು ಮಾಡ್ತಕ್ಕಂಥ ಕೆಲಸ ನೀವು ಹೇಗಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. ನೋಡಿ, ಈ ರೀತಿಯಾದಂತ ಪ್ರಕರಣ ಮತ್ತೆಲ್ಲೂ ಕೂಡ ಆಗಬಾರ್ದು. ಇವತ್ತು ಮುಖ್ಯಮಂತ್ರಿಗಳು ಮುಜುಗರಕ್ಕೆ ಒಳಗಾಗಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಮುಜುಗರಕ್ಕೆ ಒಳಗಾಗಬೇಕು. ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಾಗಿರೋದು. ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ನಾನು ಪತ್ರವನ್ನ ಕೊಡ್ತಾ ಇದ್ದೇವೆ. ಇವತ್ತು ಕೂಡಲೇ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ತಲೆದಂಡ ಆಗ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನ ಈ ಹೋರಾಟವನ್ನ ಜಿಲ್ಲಾಧಿಕಾರಿಗಳ ಕಚೇರಿ, ವಿಧಾನಸೌಧ, ಬೆಂಗಳೂರಿಗೂ ಕೂಡ ತಗೊಂಡೋಗ್ಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸಿದ್ಧ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ. ರೈತ ಬಂಧುಗಳಿಗೆ ಕೇಳ್ಕೊಳ್ಳೋದು, ಸರಿ, ನನಗೆ ಓಟು ಹಾಕಿಲ್ಲ, ನಾನು ಎಲೆಕ್ಷನ್ಗೂ ನಿಂತಿಲ್ಲ, ನೀನು ಓಟ್ ಹಾಕಿ ಗೆಲ್ಸಿದ್ಯಲ್ಲಪ್ಪ, ಅವ್ರನ್ನ ಹೋಗಿ ಕೇಳಪ್ಪ. ಇಲ್ಲ ನ್ಯಾಯ ಬೇಕು ಅಂದ್ರೆ ನಮ್ಮ ಜೊತೆ ಬಾ, ನಿಂತ್ಕೊಂಡು ಹೋರಾಟ ಮಾಡ ಬಾ. ನಾವು ಮಾಡಿ ಎಲ್ಲ ರೈತರು ಕೇಳ್ಕೊತೀವಿ. ರೈತ ಸಂಘಟನೆ ಆಗಿರೋದು ನಾವಾಗಿರೋದು ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ ಅದು ರೈತರಿಗೆ ನಿಂತ್ಕೊಂಡು ನೋಡಕ್ಕಲ್ಲ. ನಮ್ಮದು ಯಾವ್ದೋ ದಾಖಲಾತಿ ಕೊಡ್ಲಿಲ್ಲ ಅಂತ ಮಾಡ್ತಿಲ್ಲ, ಎಲ್ಲರೂ ಬಂದು ರೈತರಿಗೆ ಸಮಸ್ಯೆ ಆಗಿದೆ. ಅಲ್ಲಿ ದಾಖಲಾತಿ ಕೊಟ್ಟಂತವು ಕೋರ್ಟು ಕಚೇರಿಗೆ ಒಂದ್ ನಿಮಿಷ ಆಯ್ತಂದ್ರೆ ಏನು ಆ ವ್ಯಕ್ತಿ ಇಷ್ಟು ವರ್ಷ ದಾಖಲಾತಿಗಳನ್ನ ಸರ್ಟಿಫೈಡ್ ಮಾಡಿ ಕೊಟ್ಟಿರ್ತಾನಲ್ಲ, ನೀವು ಕೋರ್ಟು ಕಚೇರಿಗಳಿಗೆ ಹೋದ್ರೆ ಅದು ಇದು ಅಮಾನ್ಯ ಆಗೋದಿಲ್ಲ. ಯಾರು ಸೈನ್ ಮಾಡಿರ್ತಾರೆ ಅವನು ಸರ್ಕಾರಿ ನೌಕರನೇ ಅಲ್ಲ, ಕಾನೂನಲ್ಲೇ ಇದೆ. ಸರ್ಕಾರಿ ನೌಕರಲ್ಲದ ವ್ಯಕ್ತಿ ಸರ್ಟಿಫೈಡ್ ಮಾಡಿ ಡಾಕ್ಯುಮೆಂಟ್ ಅನ್ನು ಕೊಟ್ರೆ ಅಥೆಂಟಿಕ್ ಅಲ್ಲ. ಈಗ 5-6 ವರ್ಷಗಳಿಂದ ಕೋರ್ಟ್ಗೆ ಸಂಬಂಧಪಟ್ಟ ಇಲಾಖೆಗೆ ಈ ದಾಖಲಾತಿಗಳನ್ನ ಕೊಟ್ಟಿದಾರಲ್ಲ, ಅವರ ಗತಿ ಏನು? ಹಾಗಾದ್ರೆ ಜಡ್ಜ್ಗಳನ್ನು ಕೂಡ, ಕೋರ್ಟಿನ ಜಡ್ಜ್ಗಳನ್ನು ಕೂಡ ನೀವು ಮೋಸ ಮಾಡಿದ್ದೀರಾ. ತಾಲೂಕು ಕಚೇರಿ 5-6 ವರ್ಷದಿಂದ ಇದೇ ವ್ಯಕ್ತಿ ದಾಖಲಾತಿಗಳನ್ನು ಕೊಟ್ಟು ಯಾವುದೋ ವ್ಯಾಜ್ಯಗಳು, ಜಮೀನುಗಳ ವ್ಯಾಜ್ಯಗಳಿಗೆ ಅವನ ಕೋರ್ಟ್ಗೆ ತಗೊಂಡೋಗಿ ಕೊಟ್ಟಿದೀವಲ್ಲ, ಅದು ಸರ್ಕಾರಿ ದಾಖಲೆಗಳ ಪ್ರಕಾರ ಅಮಾನ್ಯ. ಅದು ಸರ್ಕಾರಿ ನೌಕರರಲ್ಲದ ವ್ಯಕ್ತಿ. ಸಿಬ್ಬಂದಿಯ ಕೊರತೆ ಇದ್ರೆ ತಹಸೀಲ್ದಾರ್ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೀಬೇಕು, DC-ಗೆ ಪತ್ರ ಬರೀಬೇಕು. DC ಏನ್ ಗೆಣಸ್ಕೊಳ್ತಾ ಕೂತಿದ್ದಾನ? ನಮ್ಮ ಮೊದಲ ಕೂಲಿ, ನಮ್ಮ ತೆರಿಗೆ ದುಡ್ಡಲ್ಲಿ AC, DC, ತಹಸೀಲ್ದಾರ್ಗೆ, ಅಧಿಕಾರಿಗಳಿಗೆ ಕೂಲಿ ಕೊಡ್ತಿರುವಂತದ್ದು. ಈ ಕೂಲಿಗಳು
ಕೂಲಿನ ತೆಗೆದುಕೊಂಡ್ಮೇಲೆ ನಿಜವಾಗಿ ಕೆಲಸ ಮಾಡಬೇಕು ರೈತರ ಪರವಾಗಿ. ಅದನ್ನ ಬಿಟ್ಟು ಭ್ರಷ್ಟಾಚಾರ ಮಾಡಿಕೊಂಡು ಈ ರೀತಿ ಕೆಟ್ಟ ಹೆಸರುಗಳನ್ನ ತಂದ್ಕೊಂಡು ನಮ್ಮ ಕನಕಪುರಕ್ಕೆ ಕೆಟ್ಟ ಹೆಸರುಗಳನ್ನ ತಂದ್ಕೊಂಡು ಕೂತಿರ್ತಕ್ಕಂಥ ಅಧಿಕಾರಿಗಳು ಒಬ್ರು ಬೇಡ. ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಬೇಕು. ಇದು ಯಾವುದೇ ಕಾರಣಕ್ಕೂ ಇವ್ರನ್ನ ಯಾರನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸ ಆಗಬಾರ್ದು. ಆ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರಕ್ಕೆ ಹೋದ್ರೆ 144 ಹಾಕ್ಬಿಟ್ಟು ಅಲ್ಲಿ ಹೋರಾಟ ಮಾಡಕ್ ಬಿಡಲ್ಲ. ಇಲ್ಲಿ ಈ ರೀತಿ ಇಂಥ ನಾವ್ ಯಾವ ಬ್ರಿಟಿಷರ್ ಕಾಲದಲ್ಲಿ ಇದ್ದೀವಾ? ಬ್ರಿಟಿಷರ್ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡವ್ರೆ, ಆದ್ರೆ ನಮ್ಮ ಕಪ್ಪು ಬ್ರಿಟಿಷರು ಈಗ ಅಧಿಕಾರಕ್ಕೆ ಬಂದಿದಾರಲ್ಲ, ಅವ್ರ ಕಾಲದಲ್ಲಿ ಒಳ್ಳೆ ಕೆಲಸ ಆಗ್ತಿಲ್ಲ. ಇದು ಈ ನಾಗರಿಕ ಸಮಾಜ ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾದಂತ ವಿಚಾರ. ಕೂಡ್ಲೇ ಇಲ್ಲ, ಇದು ದೊಡ್ಡ ವಿಚಾರ ಆಗುವವರೆಗೆ ಮುಖ್ಯಮಂತ್ರಿಗಳು ಕಾಯಬಾರ್ದು. ಈ ವಿಚಾರ ಬೇರೆ ನಿಮ್ಮ ಏನಾದ್ರೂ ವಿರೋಧ ಪಕ್ಷದವ್ರಿಗೆ ಬೇರೆಯವ್ರ ಬಾಯಿಗೆ ಹೋದ್ರೆ ನೀವು ಆಹಾರ ಆಗ್ತೀರಿ. ಆ ಕಾರಣದಿಂದ ಕೂಡಲೇ ಇಲ್ಲಿನ ಅಧಿಕಾರಿಗಳು ಯಾರಿಗೆ ಕಾರಣಕರ್ತರಾದವ್ರ ಅವ್ರನ್ನ ಕಿತ್ತೆಸಬೇಕು. ಆ ನಂತರ ನಮ್ಮ ಎಲ್ಲ ಹೋರಾಟಗಳನ್ನು ಕೂಡ ನ್ಯಾಯಯುತವಾದಂತ ರೈತ ಪರವಾದಂತ ಹೋರಾಟಗಳನ್ನು ಮಾಡ್ತೀವಿ. ರೈತರು ಕೂಡ ಸಹಕರಿಸಬೇಕು. ಮಾಧ್ಯಮದ ಸ್ನೇಹಿತರು, ರೈತರು ನೀವು ಸಹಕರಿಸಲಿಲ್ಲ ಅಂತ ಹೇಳಿದ್ರೆ ಇಂಥ ಭ್ರಷ್ಟಾಚಾರಗಳಿಂದ ನಾವು ಕಿತ್ತೋಗ್ಲಿಕ್ಕೆ ಆಗೋದಿಲ್ಲ. ಬಲಿಷ್ಠವಾಗಿ ಬೆಳ್ಕೊಂಡ್ಬಿಟ್ಟವ್ರೆ. ಒಬ್ಬ RIVA ಕೋಟ್ಯಾಂತರ ರೂಪಾಯಿ ಮನೆಯನ್ನ ಕಟ್ಟಿದ್ದಾರೆ. ನಿಮ್ಮ ರೈತರ ದುಡ್ಡು, ನಮ್ಮ ತೆರಿಗೆ ದುಡ್ಡು. ಒಬ್ಬ ಆರುವಳ್ಳಿಯಲ್ಲಿ ಒಬ್ಬ ಅವಿವೇಕಿ RIA ನಾವು ಹೋರಾಟ ಮಾಡಕ್ ಹೋದ್ರೆ ನಮ್ಮ ಮೇಲೆ ಹೋಗಿ ಹೈಕೋರ್ಟ್ ಅಲ್ಲಿ ಸ್ಟೇ ತತ್ತಾನೆ. ಹೈಕೋರ್ಟ್ ಅಲ್ಲಿ ಹೋರಾಟ ಮಾಡಬಾರ್ದು ಅಂತ ಸ್ಟೇ ತತ್ತಾನೆ. ಹಾಗಾದ್ರೆ ಎಷ್ಟು ದುಡ್ಡು ಮಾಡಿರ್ಬೋದು ನೀವು ಯೋಚನೆ ಮಾಡಿ. ಈ ಅವಿವೇಕಿ ಜಿಲ್ಲಾಧಿಕಾರಿ ನಾವು ತಮ್ಮನ ಹೆಸರಲ್ಲಿ ಆಸ್ತಿ ಮಾಡಿದೀಯಾ ಅಂತೇಳಿ ಬಿಡುಗಡೆ ಮಾಡಿದ್ರೆ ಇದನ್ನ ಮಾಧ್ಯಮದವರು ಪ್ರಸಾರ ಮಾಡಬಾರ್ದು ಅಂತ ಹೈಕೋರ್ಟ್ಗೆ ಹೋಗಿ ಸ್ಟೇಯನ್ನು ತರ್ತಾರೆ. ನೋಡಿ, ಕಾನೂನನ್ನ ಈ ತರ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಅಧಿಕಾರಿಗಳನ್ನ ಮುಂದೆ ನಿಮಗೆ ಪಶ್ಚಾತ್ತಾಪ ಕಟ್ಟಿಟ್ಟ ಬುತ್ತಿ. ಯಾವುದೇ ಕಾರಣಕ್ಕೂ ಈ ಪ್ರಕೃತಿ ನಿಮ್ಮನ್ನ ಬಿಡೋದಿಲ್ಲ. ನೀವು ಎಲ್ಲಿ ಬೇಕಾದ್ರೂ ತಪ್ಪಿಸ್ಕೋಬಹುದು. ಈ ಪ್ರಕೃತಿ ಮುಂದೆ ಯಾರು ಕೂಡ ತಪ್ಪಿಸ್ಕೊಳಕ್ಕಾಗೋದಿಲ್ಲ ಅಂತ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಒಂದು ಅಧಿಕಾರಕ್ಕೆ ಹೋಗ್ರಿ. ಸಂಘದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ, ಭ್ರಷ್ಟಾಧಿಕಾರಿಗಳಿಗೆ, ಭ್ರಷ್ಟ ಕಂದಾಯ ಅಧಿಕಾರಿಗಳಿಗೆ, ಭ್ರಷ್ಟ ತಹಸೀಲ್ದಾರರಿಗೆ, ಭ್ರಷ್ಟ ಜಿಲ್ಲಾಧಿಕಾರಿಗಳಿಗೆ, ಭ್ರಷ್ಟ AC ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು. ತೊಲಗಲಿ ತೊಲಗಲಿ ಅಂತೀನಿ, ಭ್ರಷ್ಟಾಚಾರ ತೊಲಗಲಿ ಅಂತೀನಿ. ತೊಲಗಲಿ 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 ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸ್ನೇಹಿತರೆ, ಇದಕ್ಕೇನಾರ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು 15 ದಿನಗಳ ಗಡುವನ್ನು ಕೊಡ್ತಾ ಇದ್ದೇವೆ. ಆಮೇಲೆ ತಾಲೂಕು ಕಚೇರಿಗೆ ಬೀಗ ಹಾಕುವಂತ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ. ಯಾಕೆ ಅಂತಂದ್ರೆ ತಾಲೂಕು ಕಚೇರಿ ಒಳಗಡೆ ಯಾರು ಸರ್ಕಾರಿ ನೌಕರಲ್ಲ, ಯಾರು ಪ್ರೈವೇಟ್ನವರು, ಯಾರು ಹೋಗೋರಿಗೆ ಗೊತ್ತಿಲ್ವಲ್ಲ, ಅದನ್ನ ತನಿಖೆ ಮಾಡ್ಬೇಕಲ್ಲ ನಾವು. ಆ ಕಾರಣಕ್ಕೋಸ್ಕರ 15 ದಿನಗಳ ಒಳಗಡೆ ಸೂಕ್ತವಾದ ಕ್ರಮ ಏನಾರು ಆಗ್ಲಿಲ್ಲ ಅಂದ್ರೆ ತಾಲೂಕು ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡುತ್ತೆ. ರೈತ ಚಳುವಳಿಗೆ ಬೇಕೇ ಬೇಕು, ಬೇಕೇ ಬೇಕು. ತೊಲಗಲಿ 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 ರೈತರನ್ನು ಕಡೆಗಣಿಸುವ ಅಧಿಕಾರಿಗಳಿಗೆ, ರೈತರನ್ನು ಅಲದಾಡಿಸುವ ಅಧಿಕಾರಿಗಳಿಗೆ, ರೈತರನ್ನು ಅಲದಾಡಿಸುವ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಸರ್ ಮಾತಾಡಿದ್ದಾರೆ. ಅವ್ರು ಹೇಳಿದಾಗೆ 15 ದಿನಗಳ ಕಾಲ ಸಮಯವನ್ನು ಕೊಟ್ಟು ಯಾವುದೇ ರೀತಿ ಕ್ರಮ ತಗೊಳ್ಳದೆ ಇದರಲ್ಲೇ ಮುಚ್ಚಾಕ್ತಕ್ಕಂಥದ್ದು, ನಮಗೇನು ಗೊತ್ತೇ ಇಲ್ಲ ಅನ್ನೋದು ರೀತಿ ನಡ್ಕೊಳ್ಳೋದೇನಾದರೂ ಮಾಡಿದ್ರೆ ಜಿಲ್ಲಾ ಕಚೇರಿ ಮುಂದೆನೇ ಪ್ರತಿಭಟನೆಯನ್ನು ಕೈಗೆತ್ಕೊಂಡು ಇಡೀ ಜಿಲ್ಲೆ ಕನಕಪುರ ತಾಲೂಕು ಆಡಳಿತ ವೈಫಲ್ಯವನ್ನು ನೋಡಬೇಕು. ನೀವು ಲೋಕಾಯುಕ್ತರು ಬಂದರೂ ನಮಗೇನು ಗೊತ್ತಿಲ್ಲ, DC ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ರೆ ಕಾರಣ ಸೈಲೆಂಟಾಗಿ ಆಗಿದ್ರೆ ಮುಂದಿನ ಕ್ರಮ ತಗೊಳ್ಳೋರು ಯಾರು? ಹಾಗಾಗಿ ಕೂಡಲೇ ಇವತ್ತಿನ ತಹಸೀಲ್ದಾರ್ ಸಸ್ಪೆಂಡ್ ಮಾಡಬೇಕು, ಕಾನೂನು ರೀತಿಯಲ್ಲಿ ಆತ ತನಿಖೆ ಆಗಬೇಕು. ಏನೇನು ಜೆರಾಕ್ಸ್ ಮಾಡಿದ್ದಾನೆ, ಯಾರ್ಯಾರು ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಬಹಿರಂಗವಾಗಿ ನೀವು ಮಾಧ್ಯಮಗಳನ್ನ ಕರೆದು, ಹೋರಾಟಗಾರನ ಕರೆದು ನೀವು ಏನೇನು ಕ್ರಮ ತಗೊಂಡಿದ್ದೀವಿ ಅಂತ 15 ಒಳಗಡೆ ಹೇಳಬೇಕು.
ಇಲ್ಲ ಅದನ್ನ ಮಾಡ್ತಾ ಇದೀವಿ ಇದನ್ನ ಮಾಡ್ತಾ ಇದೀವಿ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ. ಯಾವ ಆಟಗಳಿಗೂ ಕೂಡ ನಾವೆಲ್ಲ ಆಟಗಳು ನೋಡಿದ್ದೀವಿ, ಇಂಥ ಯಾವ ಆಟಗಳಿಗೂ ಹೋಗೋದಿಲ್ಲ, ಕೂಡಲೇ ಕ್ರಮ ತಗೋಬೇಕು ಅಂತ ಹೇಳ್ತಾ ರೈತರನ್ನ ಕಡೆಗಣಿಸುವ ಅಧಿಕಾರಿಗಳಿಗೆ, ರೈತರನ್ನ ಕಡೆಗಣಿಸುವ ಅಧಿಕಾರಿಗಳಿಗೆ, ರೈತರನ್ನ ಅಲ್ಲಾಡಿಸುವ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಕ್ಕೆ, ರೈತ ವಿರೋಧಿ ಅಧಿಕಾರಿಗಳಿಗೆ, ದಾಖಲಾತಿಯನ್ನು ಕದ್ದ ಅಧಿಕಾರಿಗಳಿಗೆ, ದಾಖಲಾತಿಯನ್ನು ಕಳವು ಮಾಡಿಸಿದ ರಾಜಕಾರಣಿಗಳಿಗೆ, ದಾಖಲಾತಿಯನ್ನು ಕಳವು ಮಾಡಿಸಿದ ರಾಜಕಾರಣಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ತೊಲಗಲಿ, ತೊಲಗಲಿ, ತೊಲಗಲಿ. ಸಿಬ್ಬಂದಿ ಯಾವ್ದಾದ್ರು ವ್ಯಕ್ತಿ 6ರಿಂದ 7 ವರ್ಷ ಸರ್ಕಾರದಿಂದ ಅರ್ಥ ಮಾಡ್ತೀವಿ. 7 ವರ್ಷ ಆಗಿದೆ. ಮೊನ್ನೆ ಲೋಕಾಯುಕ್ತರು ಬಂದಾಗ ಅದನ್ನ ಹಿಡಿದು ತಹಸೀಲ್ದಾರ್ ತಗೊಂಡು ಮುಂದೆ ನಿಲ್ಲಿಸಿದಾಗ ಇಂಥ ಯಾರು ಅಂತ ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರು. 7 ವರ್ಷ ನಾವು ಒಳಗಡೆ ಇದ್ದಾಗ ರೆಕಾರ್ಡ್ ರೂಮಲ್ಲಿ ಇದ್ದಾಗ ಒಳಗಡೆ ತಹಸೀಲ್ದಾರ್ ಗೊತ್ತಿಲ್ಲ ಇದ್ದ ಅವ್ನು 6 ವರ್ಷ ಒಳಗೆ ಸಂಬಳ ಕೊಡ್ತಾರೆ. ಅವ್ರು ಇಲ್ಲಿ ಬಂದು 6 ವರ್ಷ 7 ವರ್ಷ ಅದನ್ನು ಸಂಬಳ ಕೊಟ್ಟವ್ರು, ಅವರು ಅದನ್ನ ತಂದು ಒಳಗಡೆ ಬಿಟ್ಟವ್ರು, ಅವರು ತನಿಖೆ ಆಗ್ತದೆ. ತಹಸೀಲ್ದಾರ್ ವಿನಯ್ ವಿನಯ್ ಅಂತ ಹೇಳಿ ಅಂತ ಆದ್ರೆ 7 ವರ್ಷ ಕಂಪೇರ್ ಮಾಡ್ತಾರೆ. ಸಡನ್ನಾಗೆ ಯಾರಿಗೂ ಗೊತ್ತಿಲ್ಲ, ಸಡನ್ನಾಗಿ ಲೋಕಾಯುಕ್ತರು ಬಂದಿದ್ದಾರೆ. ಕಡತದ ರೂಮಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೇಳಿ ಸಾರ್ವಜನಿಕರು ಮಾಧ್ಯಮದವರೆಲ್ಲ ಬೆಳಕು ಚೆಲ್ಲಿದಾಗ ಅವ್ರು ಒಳಗಡೆ ಹೋಗ್ತಾರೆ. ಯಾರಪ್ಪ ನೀನು ಬಾಯಿಲಿ ಏನು ಅಂತ ಏನಂತ ವಿಚಾರಿಸಿದ್ದಾರೆ. ಸರಿಯಾದ ಸಂದರ್ಭದಲ್ಲಿ ಯಾಕೆ ದಾಖಲಾತಿಗಳು ರೈತರಿಗೆಲ್ಲ ಕೊಡ್ತಾ ಇರುವಂತೆ ಹಾಗೆ ಹೇಗೆ ಅಂತ ಅವನ್ನ ಪೂರಪರ ವಿಚಾರಿಸಿದಾಗ ನೀನಲ್ಲಿ ನಿನ್ನ ಐ ಡಿ ಕಾರ್ಡು ನೀನು ಏನು ನೀನು ತಹಸೀಲ್ದಾರ್ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ. ಹೊರಗಡೆ ಗೊತ್ತಿಲ್ಲ. ಹಾಗಾದರೆ ದಾಖಲಾತಿ ಮಹತ್ತರವಾದಂಥ ರೈತರ ಭಾಳ ಒಳ್ಳೆ ದಾಖಲಾತಿಗಳಿರ್ತಕ್ಕಂಥ ರೂಮಲ್ಲಿ ಏನು ಸಣ್ಣ ಪುಟ್ಟ ಯಾವುದೋ ಜೆರಾಕ್ಸೋ ಅದೆಲ್ಲ ಮಾಡ್ಕೊಂಡು ಕಡೆ ಅಂತಂದರೆ ಏನೋ ಅಸಿಸ್ಟೆಂಟ್ ಕೆಲಸ ಮಾಡ್ತಿದ್ದಾನೆ ಅಂದರೆ ಏನೋ ಕಾಂಟ್ರಾಕ್ಟ್ ಬೇಸಿಸ್ ಅಟ್ಲೀಸ್ಟ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಂಡ್ರೂ ಅಲ್ಲಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನೀವು ಯಾವುದೇ ದಾಖಲಾತಿ ಕೊಡಬೇಕಾದ್ರೆ ಸರ್ಕಾರಕ್ಕೆ ನೀವು ಒಂದು ಸರ್ಟಿಫೈಡ್ ಮಾಡಿಕೊಡ್ಬೇಕಾಗಿದ್ದು ಭಾಳ ಅಥೆಂಟಿಕ್. ಯಾರು ಸರ್ಕಾರಿ ನೌಕರ ಅಲ್ಲದನ್ನು ನೀವು ಅಥೆಂಟಿಕ್ ಮಾಡಿಕೊಂಡ್ರೆ ಅದು ಕಾನೂನಲ್ಲಿ ಇವಾಗ ಆ ಕಾರಣದಿಂದ ಈ ಪ್ರಕರಣ ಗಂಭೀರವಾದದ್ದು. ಯಾಕೆಂದರೆ ಇದು ಇವಾಗ ಮುಖ್ಯಮಂತ್ರಿಗಳ ಕ್ಷೇತ್ರ ಸರ್, ಮೊದಲು ಒಂಥರ ಇತ್ತು, ಇವಾಗ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ರೀತಿ ಆದರೆ ಇವರು ಅಧಿಕಾರಿಗಳು ತಳಮಟ್ಟದ ಅಧಿಕಾರಿಗಳು ಮಾಡ್ತಕ್ಕಂಥ ತಪ್ಪಿಗೆ ಮುಖ್ಯಮಂತ್ರಿಗಳು ಯಾಕೆ ಅವಮಾನವನ್ನು ಮುದ್ಗರವನ್ನು ಒಳಪಡಿಸ್ಬೇಕು. ಹಾಗಾಗಿ ಇದಕ್ಕೆ ನೇರ ಹೊಣೆ ತಹಸೀಲ್ದಾರ್ ಆಗಿರ್ತಾರೆ. ಮತ್ತು ತನಿಖೆ ಮಾಡಿ, ಉನ್ನತ ಮಟ್ಟದ ಒಂದಷ್ಟು ಸಮಿತಿ ಮಾಡಿ ತನಿಖೆ ಮಾಡಿ ಯಾಕೆ ಹಿಂಗಾಯಿತು, ಯಾಕೆ ನೋಡಿದ್ದ ದಾಖಲಾತಿಗಳ ರೂಮು. ಈಗ ನಾವು ಹಲವಾರು ಬಾರಿ ನಾವು ಹೇಳ್ತೀವಿ ದಾಖಲಾತಿಗಳು ಕಳುವಾಗಿದ್ದಾವೆ, ಎಲ್ಲೋ ಕೆಲವು ಒಂದು ಎಂಡಾಸ್ಮೆಂಟ್ ಕೊಟ್ಟು ಕಳಿಸ್ತಾರೆ, ದಾಖಲಾತಿ ಲಭ್ಯ ಇಲ್ಲ. ಈ ರೀತಿ ಪ್ರಕರಣಗಳು ಆದಾಗ ನಮ್ಗೆ ಇನ್ನೊಂದು ಗುಮಾನಿ ಏನಂದರೆ 5-6 ವರ್ಷದಿಂದ ಅಂತಂದರೆ ರಾಜಕೀಯ ಪ್ರಭಾವವನ್ನು ಬೀರಿ ರಾಜಕೀಯ ವ್ಯಕ್ತಿಗಳೇ ಈ ರೀತಿಯಾದಂಥ ಅವರ ಬೇಕಾದಂಥ ದಾಖಲಾತಿಗಳನ್ನು ತರಿಸ್ಕೊಳ್ಳಿಕ್ಕೆ ರಿಯಲ್ ಎಸ್ಟೇಟ್ ಮಾಡುವಂಥವರು ಒಂದಷ್ಟು ಗೋಮಾಳ ಪಿ ನಂಬರ್ಗಳು ಈ ಜಾಗವನ್ನು ಹೊಡಿಲಿಕ್ಕೋಸ್ಕರ ಮಾಡಿದರತಕ್ಕಂಥ ಗುಮಾನಿ ಇದೆ. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಇದರಲ್ಲಿ ತಪ್ಪಿಸೋರು ಯಾರೇ ಆಗಿದ್ರು ಕೂಡ ಕ್ರಮಕ್ಕೆ ಅಲ್ಲ, ಅವ್ರನ್ನ ತಿರ್ಮಾ ನೀವು ಅಧಿಕಾರದಲ್ಲೇ ಇದ್ದು ತನಿಖೆ ಮಾಡಿದ್ರೆ ಈ ತನಿಖೆಗೆ ದಿಕ್ಕಪ್ಪಿದೆ. ಅವ್ರನ್ನ ಇಲ್ಲ ಕಡ್ಡಾಯ ರಜೆ ಮೇಲೆ ಕಳಿಸಿ ಅಮಾನತ್ ಮಾಡಿ ನೀವು ಒಂದು ತನಿಖೆಗೆ ಆದೇಶ ಮಾಡಿ, ನಿಮ್ಮ ನೇತೃತ್ವದಲ್ಲಾಗಲಿ ಡಿ ಸಿ ಅವ್ರ ನೇತೃತ್ವದಲ್ಲಾಗಲಿ ಇಲ್ಲ ಒಂದು ಹೊಸ ಸಮಿತಿನ ನೀವು ರಚನೆ ಮಾಡಿ. ದಯವಿಟ್ಟು ಇದು ದೊಡ್ಡ ವಿಚಾರ ಆಗೋದು ಬೇಡ. ಯಾಕೆಂದರೆ ನಮ್ಮ ತಾಲೂಕಿನ ಗೌರವನೂ ಕೂಡ ಈಗ ಹೊಸದಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ, ನಮಗೆಲ್ಲರಿಗೂ ಕೂಡ ಸ್ವಾಗತ, ಭಾಳ ಖುಷಿ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ತಾಲೂಕು ಕಚೇರಿನಲ್ಲಿ ಅಧಿಕಾರಿ ಅಲ್ಲದ ಸರ್ಕಾರಿ ನೌಕರನಲ್ಲದ ಅಧಿಕಾರಿ ಈ ರೀತಿ ಸೇರ್ಕೊಂಡು ಮಾಡೋನೆ ಅಂತಂದರೆ ನಾಳೆ ಏನು ಮಾಡ್ತಾರೆ ಸಾರ್ವಜನಿಕರು ಅಂದರೆ, ಸರ್ ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾಳೆ ಯಾವುದೇ ಥರದ ದಾಖಲಾತಿ ಸಿಗಲಿಲ್ಲ ಅಂದರೆ ಇದೇ ವ್ಯಕ್ತಿ ಏನೋ ಮಾಡಿದ್ದಾನೆ, ಯಾರೋ ತೊಗೊಂಡೋಗಿದ್ದಾರೆ, ಯಾರಿಗೋ ಕೊಟ್ಟಿದ್ದಾರೆ, ಹಣ ತಗೊಂಡು ಅಥವಾ ಏನೋ ಮಾಡಿದ್ದಾರೆ ಅಂತ ನೀವು ಎಲ್ಲ ಹಣೆ ಪಟ್ಟಿ ನಿಮ್ಮ ಸರ್ಕಾರ ನಿಮ್ಮ ಇಲಾಖೆ ಮಾಡ್ತಾರೆ. ಆ ಕಾರಣದಿಂದ ಸಮಗ್ರವಾಗಿ ಆಗಬೇಕು.
ಅಲ್ಲಲ್ಲ ನಿಮ್ಮ ಥರ ಜಿಲ್ಲಾಧಿಕಾರಿ ಕೆಲವೊಂದು ವಾಯ್ಸ್ ನಮ್ಗೆ ಕೇಳಿಸ್ತಿದೆ ಒಬ್ಬರು ಮಾತಾಡಿರ್ಬೋದು ಬಟ್ ಇವರು ಎಲ್ಲರೂ ಧ್ವನಿಯಾಗಿ ಮಾತಾಡಿದ್ದಾರೆ ಇದ್ರ ಬಗ್ಗೆ ಇವ್ರು ಹೇಳ್ದಂಗೆ ತನಿಖೆ ಮಾಡಬೇಕಾಗುತ್ತೆ ಆದರೆ 7 ವರ್ಷ ಒಬ್ಬ ವ್ಯಕ್ತಿ ಇಲ್ಲಿದ್ದ ಅಂತ ನೋಡೋಣ ಹೇಗೆ ಬಂದ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದೆಲ್ಲ ನೋಡ್ಬೇಕು ಇವ್ರು ಹೇಳ್ದಂಗೆ ತನಿಖೆ ಮಾಡಿ ಅವ್ರಿಗೆ ಇದು ಕೊಡೋಣ ಆಯಿತು ದಯವಿಟ್ಟು CCTV ಫುಟೇಜ್ ಕೂಡಲೇ ಕ್ರಮ ಆಗಬೇಕು ಸರ್. ಥ್ಯಾಂಕ್ ಯು ಸರ್ ಮಚ್ ಸಾರಿ